ಯಾರು ಕಣಲೋಕವನ್ನು ಕಾಣೋದು ಯಾರು ಹೇಳುವೆಯ ಇಬ್ಬನಿಯೇ ಮೆಲ್ಲಗೆ ಹೇಳು ಓ ಮಲ್ಲಿಗೆ ನನ್ನ ಕಾಣೋ ಭೂಮಿ ತಾನೆ ನಿನ್ನ ನೋಡಲು ನನಗೆ ಮತ್ತೊಂದು ಜನ್ಮವೂ ಬೇಕು ಬಾನಾಡಿಯ ತುಂಬ ನಾಡಿ ಬದುಕಿರಲೇಬೇಕು ನ ಕಣಲೋಕವನ್ನು ಕಾಣೋದು ಯಾರು ಹೌದು ಒಲ್ಲೆಪ್ಪ ಮಾರ ನಿಮ್ಮ ನಿಜವಾಗ್ಲು ಹೇಳ್ತೀನಿ ದೇವರಾಣೆ ಮಾಡಿ ಹೇಳ್ತೀನಿ ನಾನು ನಿಜವಾದ ಸ್ವಾಮಿ ಅಲ್ಲ ಸಾಲಗಾರರ ಕಾಟದ ಸಂಬಂಧ ಈ ವೇಷ ಹಾಕೊಂಡು ಊರು ತುಂಬ ಅಡ್ಡಾಡಕತ್ತೆ ಅದ್ರಾಗ ಒಟ್ಟ ಮದುವೆನ ಆಗ್ಬಾರ್ದು ನಾನು 30 ಮುಗಿದು 35 ಚಾಲು ಆಗ್ಯಾವು ಇನ್ನೇನು ಮದುವೆ ಆಗ್ಬೇಕಂತ ಬಂದಿರ್ತಾರ ಒಲ್ಲಿ ಮಾಮ ನಿನ್ನ ಅಂತ ಹೇಳಿ ಹೋಗ್ಬಿಡ್ತಾವೆ ಅಣ್ಣ ಅಂದ್ರೆ ರಾಖಿ ಕಟ್ಟಿ ಹೋದ್ರೆ ಚಲೋ ಮಾಮ ಅನ್ಬೇಕು ಒಳ್ಳೆದು ಅದ್ರ ಸಂಬಂಧ ಬೇಡ ಬೇಡ ಅಂತಂದು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊಳೆಗೆ ಹೋಗಿದ್ದೆ ಇನ್ನೇನು ಜಿಗಿಬೇಕು ಅನ್ನೋದಕ್ಕೆ ಒಬ್ಬ ಸಾಧು ಇವನ್ನೆಲ್ಲ ಬಿಚ್ಚಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮುಣಿಗಿ ಹೇಳಾಕತ್ತಿದ್ದ ನಾನು ಅವನೊಮ್ಮೆ ನೋಡಿದೆ ಬಟ್ಟಿ ಒಮ್ಮೆ ನೋಡಿದೆ ಅವನವನು ಹೆಣ್ಮಕ್ಳು ಇದಕ್ಕೆ ಭಾಳ ಬರೀತಾರ ದೊಡ್ಡ ರೆಕಾರ್ಡ್ ಆಗ್ಯಾವ ಇದ್ರ ಮೇಲೆ ನಿತ್ಯಾನಂದ ಸ್ವಾಮಿಗತೆ ನಾನು ಯಾಕೆ ಆಗಬಾರ್ದು ಹೆಣ್ಮಕ್ಳು ಸಿಗ್ತಾರ ಅಂತ ತಿಳ್ಕೊಂಡು ಅವ ಓಂ ನಮ ಶಿವಾಯ ಅಂತ ಮುಣಿಗಿ ಹೇಳೋದಕ್ಕೆ ನಾವು ಓಂ ನಮ ಹರಾಯ ಅಂತ ಹಾಕೊಂಡು ಓಡಿ ಬಂದುಬಿಟ್ಟಿದ್ದೆ ಪಾಪ ಅದ್ರ ಜೊತೆ ಎಷ್ಟು ಮಂದಿ ಸೆಲ್ಫಿ ತೊಗೊಳಕತ್ತಾರೋ ಏನು ಇಂಥದ್ರ ನಾ 1-2-3 ಕಡೆ ಸಾಲ ಮಾಡಿಬಿಟ್ಟಿನಿ ಆ ಸಾಲಗಾರ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಗಂಡಸಿಗೆ ಗಂಡ ಅಂದ್ರೆ ಸಾಲ ಅವನವನು ಚಾದ ಅಂಗಡಿಯಾಗ ಕುಡ್ಕೊಂಡು ಕುಂತಿರ್ತೀನಿ ಬಂದ ಬಿಡ್ತಾರೆ ಲೇ ಬೋಸ್ಡಿ ಮಗನ ರೊಕ್ಕ ಯಾವ ಕೊಡ್ತಿಲ್ಲ ನೀ ಅಂತ ಕೇಳ್ತಾರೆ ಇಷ್ಟು ಗೌರವ ಕೊಡ್ತಾರೆ ಅಂದ್ರೆ ಭಾಳ ಗೌರವ ಕೊಡ್ತಾರೆ ನನಗೆ ಬಾರ್ ಅಂಗಡಿಯಾಗ ಕುಡಿಯಾಕ ಕುಂತಿರ್ತೀವಿ ಟೆನ್ಷನ್ನಾಗ ಅವಾಗೂ ಬರ್ತಾರೆ ರೊಕ್ಕ ಕೊಡೋ ಮಂಗೆ ನಮ್ಗೆ ರೊಕ್ಕ ಕೊಡು ಯಾವ ಕೊಡ್ತೀವಿ ಅಂತಾರೆ ಕೊಡ್ತೀನಿ ಅಣ್ಣ ಕೊಡ್ತೀನಿ ಅಂದ್ಕೊಳ್ಳು ನಿಷೇಧಾಗ ಕಾಲ್ಮರ್ಲಿ ಹೊಡೆದ್ರೆ ಅವರು ನಿಷೇಧ ಬಡಿಸ್ಕೊಂಡು ರೂಢ ಆಗ್ಬಿಡತ್ತೆ ನಮ್ಗೆ ಏನೂ ಪ್ರಾಬ್ಲಮ್ ಹಿಂಗಾಗಿ ಇನ್ನೇನು ಮಕ್ಕೋಬೇಕು ಬೇಡ ಅಂತ ಅಂದ್ಬಿಟ್ಟಿದ್ದೆ ಇಂಥದ್ರಾಗ ನಾ ಒಂದು ಹುಡುಗಿ ಲವ್ ಮಾಡಾಕತ್ತೀನಿ ಆಕೆ ಇದ ಊರಾಕಿ ಅದು ಗೊತ್ತಾಗೈತಿ ಆಕೆ ಮನೆ ಹುಡುಕಾಡತ್ನ ಒಟ್ಟೆ ಸಿಗವಲ್ತ ನನಗೆ ಎಲ್ಲಿ ಹೋಗೈತಿ ಏನು ಸುದ್ದಿ ಒಟ್ಟು ಅವ್ವ ಈ ಕಡೆ ಒಂದು ಯಾವುದೋ ಬರೋಕಾಗತ್ತಲ್ಲ ಮೊದಲು ಇದಕ್ಕೆ ಗಾಳ ಹಾಕೋನು ಇದು ಸಿಕ್ಕ ಚಲೋ ಈಗ ಆಕೆ ಗಂಟು ಬಿಡು ಬಾರ್ಲಿ ಬಾರವಿ ನೀ ಯಾವ ಊರು ಅನ್ನೋದು ಒಟ್ಟ ಗೊತ್ತಿಲ್ಲ ನನಗೆ ಹೇಳೇ ಬಿಡವ ನೀ ಯಾರ ಯಾವ ಊರ ನೀ ಯಾರ ಯಾವತ್ತಿನ ಊರ ಗುರ್ತ ಸಿಕ್ಕಿಲ್ಲ ಹುಡುಗಿ ನನಗ ಪೂರ ಯಾಕ ಬಂದಿ ನಮ್ಮ ಊರಾಗ ಇದೇ ಹಾಡ ಹಚ್ಚಿ ಮಂದ್ಯಾಗ ಕುಣಿಯಾಕ ಬಂದಿ ನಮ್ಮ ಊರಾಗ ಇದೇ ಹಾಡ ಹಚ್ಚಿ ಮಂದ್ಯಾಗ ए धोखे प्यार के धोखे ए धोखे प्यार के धोखे मर निकाल के किसी से कोई प्यार ना करे 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 यार यावತ್ತಿನ ಊರ ಬಿಡತೈತಿ ಬಿಡಬೇಲಾಗತೈತಿ ಈ ಜಾಗದಲ್ಲಿ ಬಲವೈತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಮೇಲೆ ಡೈರೆಕ್ಟ್ ಸುಡುಗಾಡಕ ಹೋಗುತ್ತಾರಲ್ಲ ತಂಡಿ ತಂಡಿ ಹವಾದಾಗ ಆಗತೈತಿ ಈ ಜಾಗದಲ್ಲಿ ಬಲವೈತಿ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಮೇಲೆ ಡೈರೆಕ್ಟ್ ಸುಡುಗಾಡಕ್ಕೆ ಹೋಯ್ತಾರಲ್ಲ ಬರ್ರೆ ಬಸ್ ಅಪ್ಪ ಪುಣ್ಯಾತ್ಮ ಸತ್ತ ಮೇಲೆ ಸುಡುಗಾಡಕ ಹೋಯ್ತಾರ ಏನು ಮನೆಗೆ ಪೂಜೆ ಮಾಡ್ತಾರನ ಮೇಡಮ್ ಅವ್ರ ನೀವು ಭಾಳ ತಪ್ಪು ತಿಳ್ಕೊಂಡ್ರಿ ನೀವು ಯಾಕ ನೀವು ಬೇಕಾದ್ರೆ ಹಾಸ್ಪಿಟಲ್ದಾಗ ಹೋಗಿ ನೋಡ್ರಿ ಈಗ ಐ ಮೀನ್ ಆಸ್ಪತ್ರೆಗೆ ಹೋಗಿ ನೋಡ್ರಿ ನೀವು ಈಗ ಆಗ ಸಾಯ್ತನು ಪೇಷಂಟ್ ಹಂಗಾತ ಬಿದ್ದಿರತ್ತ ವರಸಿನ ಹುಡುಗಿ ಬಂದು ಮುಟ್ಟಿದ ಕುಳ್ಳ ಗಬಕ್ ಎದ್ದು ನಿಂತು ಬಿಡುತ್ತ ಏನ ಪೇಷಂಟ್ ರೀ ಸಾಯು ಪೇಷಂಟ್ ಎದ್ದಿರ್ತಾನೆ ಹಂಗಾರ ಹೇಳ ಪೈದಿನ ಹೊಡ್ಕೊಂಡಿದ್ ನಾನು ನಾ ಹೇಳಿದ್ರೆ ಸಾಕು ಎದಿ ಹೊಡೆದು ಎರಡು ಆಗ್ಬೇಕು ಅಯ್ಯ ನೀವು ಸ್ವಾಮಿಗಳೇನ್ರಿ ಇಲ್ಲ ಪ್ಲಾಸ್ಟಿಕ್ಕು ಪೇಪರ್ ತುಂಬವ್ರು ನಾವು ಈಕೆ ಯಾವ ಹಾಕಿಲ್ಲ ಈಕೆ ಹಾಕಿದ ಬಟ್ಟಿ ನೋಡ್ತಾಳೆ ನೀವು ಸ್ವಾಮಿಗಳ ಏನ್ರಿ ಅಂತ ಕೇಳ್ತಾಳೆ ಏನ ಮಿಸ್ಟೇಕ್ ಆಗಿ ಕೇಳ್ದರಿ ಏನು ಮಿಸ್ಟೇಕ್ ಆಗತ್ತೆ ಕಣಂಗಿಲ್ಲ ಕಣ್ಣು ಇಲ್ಲಿ ಕಣಕತೈತಿ ಅಲ್ಲ ಭವಿಷ್ಯ ಚಪ್ಪಲ್ ಇಲ್ಲ ನಿಮ್ಮ ಚಪ್ಪಲ್ ಹಾಕೊಂಡು ಆಡ್ಬೇಕು ಬೇಡ ಯಪ್ಪ ಶ್ರಾವಣ ಐತಿ ಮರ್ಯಾದೆ ಕಳಿಬೇಡ ಓ ಶ್ರಾವಣ ತಿಂಗಳಾಗ
ಶ್ರಾವಣದಾಗ ನೆನಪಾಕ ಎಲ್ಲರೂ. ಅಲ್ಲ ಭವಿಷ್ಯ ಹೇಳಕ್ ಬರುತ್ತ ನಿಮಗ? ಹ್ಞೂ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ, ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರ್ತೈತಿ, ನೆನಪ ಬರ್ತೈತಿ ಮನದಾಗ ಏನೇನು ಆಗತೈತಿ, ನೆನಪ ಬರ್ತೈತಿ ಮನದಾಗ ಏನೇನು ಆಗತೈತಿ. ಇಷ್ಟ ರೀ, ಇದು ನಮ್ಮ ಮೂಲ. ಏನ್ರಿ ಭವಿಷ್ಯ ಹೇಳಕ್ ಬರುತ್ತೇನೆ ಅಂದ್ರೆ ಹಾಡು ಹಾಡಕತ್ತಿರಲ್ಲ. ಇದು ಶ್ರಾವಣ ಅಂದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಒಮ್ಮೆ ಆಹಾಹಾ. ಮತ್ತೆ ಇಲ್ಲಿ ಬಂದು ಭವಿಷ್ಯ ಹಾ. ಹೇಳ್ತೀವಲ್ರಿ ಮೇಡಮ್ ಅವ್ರು, ಹಿಂದಲ್ದು ಮುಂದಲ್ದು ಮ್ಯಾಗಲ್ದು ಕೆಳಗಿನ ನಡಬರ್ಕಿನ ಸಹಿತ ಹೇಳ್ತೀನಿ ನಾನು. ಅಲ್ಲ ಹಿಂದಿಂದ ಗೊತ್ತೈತಿ, ಇದೇನಿದ ಮುಂದಿಂದ? ಮುಂದೆ ಏನು ಆಕೈತೆ ಅನ್ನೋದು ಹೇಳ್ತೇನೆ ರೀ. ಹಾ ಹಾ. ಅಲ್ಲ ಮ್ಯಾಲಿಂದ ಏನ? ನಿಮ್ಮ ಹಣಿ ಒಳಗಿನ ರೇಖೆ ನೋಡಿ ಹೇಳ್ತೇನೆ. ಮತ್ತ ಕೆಳಗಿಂದ ಇದಕ್ಕೊಂದು ಸ್ವಲ್ಪ ತ್ರಾಸ ಆಕೈತೆ ರೀ. ಹಂಗದೇನು ರೇಖೆ ನೋಡ್ಬೇಕಲ್ಲ, ನೀವು ಹಿಂಗೆ ಮಕ್ಕೋಬೇಕಾಕೈತಿ. ಹಂಗ ಮತ್ತ ನಟ್ಟು ನಡಬಾರ್ಕಿಂದ ಅಂದ್ರೆ ಅದೇನು? ಬಟ್ಟಿನ ಸಂಜೆ ಆಗಿಂದ ರೀ, ಅದ್ರಾಗ ಸಾವಿರುತ್ತಂತ ಹೇಳ್ಯಾರ ನನಗೆ ಸ್ವಾಮಿಗಳು. ಇಷ್ಟ ಹೊತ್ನಾಗ ಹಿಂಗೆ ಚಟಪಟ ಒದ್ದಾಡಿ ಸಾಯ್ತೀರಿ ಅಂತ ಹೇಳ್ತೀನಿ ನಾನು. ಯಪ್ಪ ದೌಡು ಸಾಯಿ ಆಸೆ ಇಲ್ಲ ನನಗ. ಹಾ. ಇನ್ನೂ 4-5 ಮಂದಿ ಹುಡುಗರು ಲವ್ ಮಾಡ್ಬೇಕು, ಒಂದ್ ಇಬ್ಬರನ್ನ ಮದುವೆ ಹಾಕುವಂತ ಭಾಳ ಆಸೆ ಐತಿ ನನಗೆ. ಎಷ್ಟು? ಒಂದ್ 5 ಮಂದಿರ ಲವ್ ಮಾಡ್ಬೇಕು, ಒಂದ್ ಇಬ್ಬರನ್ನ ಮದುವೆ ಆಗ್ಬೇಕು. ಪುಣ್ಯ. ಯಾಕ? ಅಲ್ಲ 12 ಮಂದಿನ ಆಗಿ 7 ಮಂದಿನ ಬಿಟ್ಬಿಡ್ರಿ, ಎಣ್ಣೆ ಚೋಕೋತ ಹೋಕ್ಕವು. ನಿಮ್ಮ ಹೆಸರಲ್ಲಿ ಒಂದು ಕ್ರಿಕೆಟ್ ಟೀಮರ್ ಆಗಲಿ. ಹಾ ಅದು ಮಾಡಕ್ ಬರ್ತೈತಿ ಬಿಡ್ರಿ. ಮಿಕ್ಕಿದ ಹೆಣ್ಣ ಗಂಟೆ ಬಿಚ್ಚಪ್ಪ. ಯಪ್ಪ ನಮ್ಮ ಸಾಯ್ದ ಪಾಯ್ದ ಬೇಡ, ಹಾ. ಮುಂದೇನಾಗುತ್ತ ಅದು ಹೇಳ್ರಿ ನಾನು. ಮುಂದೇನಾಗುತ್ತ ಹೇಳನಕ ಹಂಗ ಪುಗ್ಸೆಟ್ ಹೇಳ್ತೀವಿ ನಾವು. ಹಾ. ಕೊಡ್ಬೇಕು 1001, 2001, 5001 ನಮಗೆ ಗೊತ್ತಿಲ್ಲ ವಿಷಯ, ಏನಾರ ಕೈಯಾಗ ಕೊಡ್ಬೇಕು, ಅವಾಗ ಹೇಳ್ಬೇಕು. ಹಂಗ ಹೇಳ ಅಂತಂದ್ರೆ ಹೇಳ್ತಾರ. ನೀವೇನ್ರಿ ದೊಡ್ಡ ಸ್ವಾಮಿಗಳಂತೀರಿ, ಎಷ್ಟು ಚಿಲ್ರ ಕೇಳಕತ್ತೀರಲ್ಲ. ಅಪ್ಪ ಅಯ್ಯೋ, ಬರೀ 5,001? ಹ್ಞೂ ಏ ರಿಚ್ ಪಾರ್ಟಿ ಕಾಣುತ್ತಪ್ಪ ಅವಳು ಆಸಾಮ್ ಇದು. ನನ್ನ ಹತ್ರ ಅಷ್ಟಿಲ್ರಿ, ಮತ್ತೆ ಎಷ್ಟ್ ಐತಿ? ನನ್ನ ಹತ್ರ ಯಪ್ಪ ಒಂದು ಕ್ವಾರ್ಟರ್ ಆದ್ರೆ ಸಾಕಪ್ಪ ಮಾರ. ಏನೂ ಇಲ್ರಿ. ಬಾ ಏನೂ ಇಲ್ಲ ಇಲ್ರಿ. ಮತ್ತೆ ಇಟ್ಟದ ಹಾರಾಡಿದ ಲಚ್ಚಿಗವ. ಅಲ್ಲ ಮನೆಗೆ ಹೋಗ್ಬೇಕಾದ್ರೆ 1 ರೂಪಾಯಿ ತಂದು ಕೊಡ್ತೀನಿ ನಿಮ್ಗೆ. ನೀವು ಮನೆಗೆ ಹೋಗುತ್ತಾನೆ ಇಲ್ಲೇ ಕೊಂಡ್ರು ನೋಯ್ ಬರ್ರಿ ನಾವು. ಬ್ಯಾಡ್ರಿ, ನಮ್ಮ ಮನ್ಯಾಗ ಹೊಡಿತಾರ ಹಂಗ ಹೇಳಿ. ಏನ್ರಿ ನೀವು ಹಂಗಲ್ರಿ, ಹೆಣ್ಮಕ್ಳು ಕೊಡ್ಲಿಕ್ಕೆ ಸತಿ ಪುಗ್ಸೆಟ್ ಹೇಳ್ಬಿಡ್ತೀವಿ ನಾವು. ಹಾ. ಹೆಣ್ಮಕ್ಳ ಮೇಲೆ ಬಿದ್ದು ಸಾಯ್ತೀವ್ರಿ ನಾವು. ಹೆಣ್ಮಕ್ಳ ಮ್ಯಾಗ ಬಿದ್ದು ಸಾಯ್ತೇಯಪ್ಪ. ಹೆಣ್ಮಕ್ಳು ಅಂದ್ರೆ ಮುಂದೆ ತರ ಕಟ್ಟಿ ಸಾಯ್ತೀವಿ. ಹಾ. ಬಿಡ್ಬಿಡತೈತಿ, ಬಿಡ ಮೇಲೆ ಆಗ್ತೈತಿ. ಈ ಜಾಗದಲ್ಲಿ ಬಲವೈತಿ, ಇನ್ನೊಂದು 2 ಕಿಲೋಮೀಟರ್ ದೂರ ರೀ. ಹೋಗ್ಬಿಡ್ರಿ, ಮನೆ ಮುಟ್ಟಿಬಿಡ್ರಿ. ಅಲ್ಲ ನೀವು ಅನ್ನಕತ್ತೀರ ಆ ಜಾಗದ ಬಲ ಇಲ್ಲ ಅಂತ. ಯಾವ ಒಂದು ಬಂಗೆ ನಮ್ಗೆ ಬಲ ಐತಿ ಅಂತ ಹೇಳಿದ್ದೆ ನಾನು. ಆಯ್ತೇನು? ನೀವು ಆಟ ದೂರಿಂದ ಆಗತ್ತೆ ಅನ್ನೋದು. ಮತ್ತೆ? ಇಲ್ಲಿ ಬರಬೇಕು, ನಿಮ್ಮ ಕೈಯನ್ನು ಮುಂದೆ ಕೊಡಬೇಕು. ಕೈ ಮುಂದೆ ಕೊಡ್ಬೇಕಾ? ವಾವ್ ಸೋನ ಇಲ್ಲೇ ಫೇಲ್ ಆದ್ರೆ ನೀವು. ಯಾಕ? ಈ ಕೈ ನಡೆಯುದಿಲ್ಲ ನಮ್ಗೆ, ಹಾ? ನೀರು ಮುಟ್ಟು ಕೈ ಬೇಕು. ನೀರೋಡು ಕೈಯ ಯಾಕ್ರಿ? ಎಡಗೈ ಅಂತ ಹೇಳ್ರಿ ನೀವೇನ? ಅದು ನಾವು ದೊಡ್ಡ ಹಂಗಲ್ಲ, ಎಡಗೈ ಕೊಡು ಬಲಗೈ ಕೊಡು ಹಂಗಿಲ್ಲ ರೀ. ನಾವು ಒಡಪಿಟ್ಟ ಹೇಳ್ತೀವಿ, ತಿಳ್ಕೊಬೇಕಟ್ಟ. ತೋರಿ ಟಚ್ಚಲಿ ಏನೋ ಇದೆ, ಕಣ್ಣಂಚಲಿ ಸಿಹಿ ಮಿಂಚಿದೆ. ನೀವೇನ್ರಿ ಹೆಂಗಸರ ಕೈ ಅಂದ್ರೆ ಕಂಡಿರಲಿ, ಯಾರ ಮಿಸ್ಲಾಕತ್ತಿರಲ್ಲ. ಏನ್ರಿ ನೀವು ಯಾವ್ದಾರ ಗಂಡಸರ ಕೈ ಕೊಟ್ರಿ ನೀವು? ಏಯ್! ಹಂಗ ನಾವು ಸಾಧು ಸತ್ಪುರುಷರು, ನೀವು ಯಾರು ಹೆಣ್ಮಕ್ಳು. ಹೌದು. ನೆಲ ತಿಕ್ಕಿ, ಬಾಂಡೆ ತಿಕ್ಕಿ, ಆಮೇಲೆ ಕಸ ಹೊಡೆದು, ಸಗಣಿ ಸಾರಿಸಿ, ಕೈ ಒಳಗೆ ಗಿರಿ ಎಲ್ಲ ಅಳಿಕ್ ಹೋಗಿಬಿಟ್ಟಿರ್ತಾವೆ. ಹಾ. ನಾವು ಹಿಂಗೆ ತಿಕ್ತೀವಿ, ಹಿಂಗೆ ಓದ್ತೀವಿ, ಹೇಳ್ತಾವೆ, ಹೇಳಕ್ ಚಾಲು. ಏನ್ ಹೇಳ್ತಾವ ಅವ? ಆ ರೇಖೆ. ಒಂದು ಕೆಲಸ ಮಾಡ್ರಿ. ಏನ್ರಿ? ನಾನು ಹಿಚಿಗೆ ಎಬ್ಬಸ್ತೀನಿ, ನೀವು ನೋಡ್ರಿ. ಅದನ್ನ ನಾವ ತಿಕ್ಕಿ, ನಾವ ಒತ್ತಿ, ನಾವ ಎಬ್ಸ್ಬೇಕು. ಒಟ್ಟು ನೀನ ಎಬ್ಸಾವಪ್ಪ. ನಾನೇ ಎಬ್ಸಾವ್ರಿ. ತೋರ್. ಹೌದು, ಇದು ಕೈ ಕೈ ಕೈ. ಅದ ಕೈ ಅಂತಾರ, ಅದಕ್ಕೆ ಕಾಲ್ ಅಂತಾರ ಮತ್ತೆ. ಹಂಗಲ್ರಿ, ಇರ್ಬೇಕಾದ ರೇಖೆಗಳು ಇಲ್ಲಿದೆಯಲ್ಲ ಅಂತ ಹೇಳಿದೆ ನಾನು. ಬಾಲೆ, ಓ ಈ ನಿನ್ನ ಸೌಂದರ್ಯಕ್ಕೆ ಕಾರಣವೇನು? ಮೆಡಿಮಿಕ್ಸಾ? ನೋ, ವಿಕೋಟರ್ ಮರಿ. ತಗೋ ಕಾಲ್ ಮರೆ. ಹೊಡಿತೀನಿ ಮಾರಿ ಮಾರಿ. ಶಿವಾಯ ನಮ್ಮ ಫಸ್ಟ್ಗೆ ಚಲೋ ಆತ ನಿಮ್ದು. ಏನ್ರಿ ಮೇಡಮ್ ಅವ್ರು, ನಾವು ಏನ್ರಿ ಕೇಳ್ರಿ, ಏನು ಹೇಳ್ತೀರಲ್ಲ ನೀವು? ಬಾಲೆ, ಇದೇನಿದು? ಯಾವುದು? ಅನ್ನ ತುಂಬೈತಲ್ಲ. ಅನ್ನ ತುಂಬೈತೆ? ಹ್ಞೂ ಯಪ್ಪ, ಇವತ್ತ ಲಾಸ್ಟ್ ಅಮಾಸ್, ಇವತ್ತ ತಿಂದ್ಬಿಡ್ಬೇಕು. ಮಟನ್ ಸಾರು ಐತೆ ನೋಡ್ರಿ ಅದಕ್ಕೆ. ಹ್ಞೂ ಡ್ರೈ ಮತ್ತೆಲ್ಲ ಇಟ್ಟು ನೋಡ್ರಿ.
ಹಂಗಲ್ರಿ ಮೇಡಮ್ ಅವ್ರ, ನಿಮ್ಮ ಮನ್ಯಾಗ ಅಕ್ಕಿ ಇರುವವರೆಗೂ ಅನ್ನಕ್ಕೆ ಕೊರತೆ ಇಲ್ಲ ಅಂತ ಹೇಳ್ತದ ಈ ರೇಖೆ. ಏನು ಅಂದ್ಯ ಪಿನೇಮನ್ನ? ನಿಮ್ಮ ಮನೆಯಲ್ಲಿ ಅಕ್ಕಿ ಇರುವವರೆಗೂ ಅನ್ನಕ್ಕೆ ಕೊರತೆ ಇಲ್ಲ ಅಂತ ಹೇಳ್ತದ ಅಂದೆ. ಹಾ ತಲೆಯಾಗ ಏನಿಗೇನು ಬರಲ್ಲ ಅಂತ ಹೇಳಕತ್ತೀರಿ. ಇಲ್ಲಿ ಮುಂದೆ ಬರ್ರಿ, ಆ ಕಡೆ ಮೈಕ್ ಬೇಕು ನಿಮ್ಗೆ. ನಿಮ್ಗೆ ಯಾಕೆ ಬೇಕು? ನನಗೆ ಒಬ್ಬಂಗ ಸಾಕು. ಅಬ್ಬಬ್ಬ ಇಲ್ಲಿ ಯಾಕೆ ಬಂತಿದ್ದು? ಹಿಂಗಾಸ್ಬತ್ ನೋಡದ ಇದು. ಅಬ್ಬಬ್ಬ ಇಲ್ಲಿ ಬರ್ತಾರೆ ಇದು. ಏನು ಅಯ್ಯಪ್ಪ? ಶಂಖ ಚಕ್ರ ಚಕ್ರ ಶಂಖ ಇದು ಚಕ್ರ. ಅಬ್ಬಾ ತ್ರಿಚಕ್ರ. ಹಂಗಂದ್ರೇನ್ರಿ? ಏಕಚಕ್ರ ಸದಾಭೋಗಿ, ದ್ವಿಚಕ್ರ ರಾಜಪಂಡಿತ, ತ್ರಿಚಕ್ರ ಲೋಕ ಸಂಚಾರಿ ಅಂತ ಹೇಳ್ತಾರೆ. ಅಂದ್ರೆ ಒಂದ ಊರಾಗ ನೀವು ಇರಂಗಿಲ್ಲ. ಸಾಧ್ಯನಿಲ್ಲಪ್ಪ. 10,000 ಕೊಡ್ತಾರ ಅಂದ್ರೆ ಬೆಳಕಾಯ್ತು ಹೊಂಟಿ ಬಿಡ್ತೀನಿ ನಾನು. ಅದ 10,000 ರೂಪಾಯಿ ತೊಗೊಂಡು ಹೋಗ್ಬಿಡ್ತೀರಿ. ನಿಮ್ ಇರು ಭಾಗ್ಯ ನಮಗೆ. ಮುಂದಿನ ಊರ ನಮ್ಗೆ 1,000 ರೂಪಾಯಿ ರೀ. ನಿಮ್ಮ ಹಣೆ ಬರಪ್ಪ. ಈ ಡ್ರೆಸ್ಗಿರು ಬೆಲೆ ಈ ಡ್ರೆಸ್ಸಿಗೆ ಒಟ್ಟೊಟ್ಟ ಇಲ್ಲ ನೋಡ್ರಿ. ಅಬ್ಬಾ ಹ್ಞೂ ನಿಮ್ಮ ಕೈ ನೋಡಿ ಬೆಳಕಂದ್ರೆ ನಿಮ್ಮನ್ನ ಮದುವೆ ಆಗ್ಬೇಕಂತ ಹುಡುಗ ಗಂಟೆ ಬಿದ್ದಾನ. ಹೌದಾ ಅಲ್ಲ? ನಮ್ಮ ಸೋದರ ಮಾವ್ರಿ ಕರೆ 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 ಹೇಳಕತ್ತೀರಲ್ರಿ. ಪೇಲ್ ಆತಿದ. ಅವ್ನು ಮದುವೆ ಆಗ್ಬೇಡ್ರಿ ಮೇಡಮ್. ಯಾಕ್ರಿ? ಅವನ ಗಂಟೆ ಬಿದ್ದಾನ ಮದುವೆ ಆಗ ಅಂತೇಳಿ. ಅವ್ ಗಂಟೆ ಬಿದ್ರೆ ನೀವು ಆಗಕ್ಕೆ ಹೋಗ್ಬೇಡ. ಯಾಕ? ನೀವೇನ್ರ ಅವ್ನು ಮದುವೆ ಆದ್ರಿ, ಮದುವೆ ಆಗಿ 3 ತಾಸಿಗೆ ನೀವು ರಂಡಿ ಮುಂಡಿ ಹಾಕಿರಿ ನೋಡಿ. ಹೆಂಗ? ತಾಳಿ ಗೂಟಕ್ಕೆ ಬಿಡಿದ್ ನೀವು. ಹೆಂಗ್ರಿ? ಕೋಳಿ ಕಾಲ ಸಿಕ್ ಸತ್ತೋಕ ನಮಗೆ ನಮ್ಗ. ಕೋಳಿ ಕಾಲಾಗ? ಹೌದು ಹೌದ್ರಿ. ಹೆಂಗಂತ ಕೇಳ್ತೀರ ಅದ್ರ ನೀವು ಹೇಳ್ರಿ. ನೀವು ದೊಡ್ಡ ಆನೆ ಸೊಂಡ್ಯಾಗ ಸಣ್ಣ ಇರಿಬಿ ಹೋದ್ರೆ ಆನೆ ಸಾಯ್ತೈತೆ ಇಲ್ಲ. ಹಂಗೆ ಯಾರು ಸಾವು ಎಲ್ಲಿರುತ್ತೆ ಹೇಳಕ್ಕೆ ಬರಂಗಿಲ್ಲ. ಅವ ತಿಪ್ಪಿ ಕಸ ಯಾಕಂತ ಹೋಗಿರ್ತಾನ್ರೆ, ಒಂದು ಕೋಳಿ ಬಂದು ಹಾರಿ ಅವ್ನ ಮ್ಯಾಗ ಕುಂತ್ಬಿಡೋದು ಸತ್ತು ಹೋಗ್ಬಿಡ್ತಾನ ಅವ. ಅದಕ್ಕೆ ಅವ್ನು ಮದುವೆ ಆಗ್ಬೇಡ್ರಿ. ಮತ್ತೆ ಯಾರು ಮದುವೆ ಆಗ್ಬೇಕು? ನಿಮ್ಮ ಕಣ್ಣಿಗೆ ನಾ ಹೆಂಗೆ ಕಾಣಕತ್ತೀನಿ? ಸ್ವಾಮಿ ದೊಡ್ಡ ಗುರುಗಳು ಆವಾಗ ಈಗಿಲ್ಲ. ನೀವು ಹ್ಞೂ ಅಂದ್ರೆ ಇವನ್ನೆಲ್ಲ ಹೋಗಿ ಊಟಕ್ಕೆ ಬರ್ತಾ ಬಂದ್ಬಿಡ್ತೀನಿ. ಇವ ನಿತ್ಯಾನಂದ ಸ್ವಾಮಿ ಅಣ್ಣಿವ. ಹ್ಞೂ ರೀ, ಅವ ನಮ್ಮ ಕಾಕನ ಮಗ ರೀ ಅವ. ಅದ್ರ ಸಂಬಂಧ ನಾವು ಬ್ರಹ್ಮಚಾರಿ ಅಲ್ರಿ, ಬಳಸಿದ ಬ್ರಹ್ಮಚಾರಿಗಳು. ನಾವು ಬಳಸಿದ ಬ್ರಹ್ಮಚಾರಿ ಯಾರಿ? ಮತ್ತ ಕುಂಡ್ರಿ ಹೇಳ್ತದ್ರ ಬಗ್ಗೆ ಮುಗೀತು. ಬಳಸ್ಯಾರ ಬ್ರಹ್ಮಚಾರಿ ಆಗ್ಯಾರ ಅಲ್ರಿ. ಇಟ್ಟು ತಿಳಿಲ್ಲ ಬಳಸಿದ ಬ್ರಹ್ಮಚಾರಿ. ಹಂಗದೀವಿ ನಾವು. ನೀವು ನನ್ನ ಮದುವೆ ಆಗ್ತೀರಿ. ಅದೇನಾಗೈತೆ ಅಂದ್ರೆ ನಾವು ಹೆಣ್ಣು ಹುಡುಕಾಡ್ಕೊಂಡು ಹೊಂಟಿವ್ರೆ. 30 ಮುಗಿದು 33, 35 ಬಿದ್ದತ್ರಿ. ನನ್ನ ಮದುವೆನೂ ಆಗಿಲ್ಲ. हे प्रभु हे हरि राम कृष्ण जगन्नाथ प्रेमानंद. ಹಂಗಾಗೈತೆ ನನ್ನ ಜೀವ. ಕ್ಯಾ ಹುವಾ? ಏ ಹರಿ ರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಏ ಕ್ಯಾ ಹೂ ಅನ್ನಂಗೆ ಆಗೈತ್ರಿ. ಅದ್ರ ಸಂಬಂಧ ನೀವೇನ್ರ ಹೂ ಅಂದ್ರೆ ಇವನು ಬಿಚ್ಚಿಟ್ಟು ಬಂದ್ಬಿಡ್ತೀನಿ ಅಂತ. ಬಂದ್ ಬಿಡ್ರಿ. ಎಲ್ಲಿ ಮತ್ತ? ಹ್ಞೂ ಮೊದಲು ನನಗೆ ಕಾನ್ಫಿಡೆನ್ಸ್ ಆಗ್ಬೇಕಲ್ಲ. ನೀವು ನನ್ನ ಮದುವೆ ಹಾಕಿರಂತ ನಾನು ಡ್ಯಾನ್ಸ್ ಮಾಡ್ರೆ ಗುರ್ತಾಕೈತೆ ನನಗೆ. ನಿಮಗೂ ಡ್ಯಾನ್ಸ್ ಬೇಕಾ? ಮತ್ತು ನಾವು ಹೊಟ್ಟಿಗೆ ಅನ್ನ ಸಾರು ಉಪ್ಪು ಹುಳಿ ತಿನ್ನಂಗಿಲ್ಲ ಏನು. ಎಷ್ಟು ದಿವಸ ಆತ್ರಿ ಒಟ್ಟ ಯಾ ಹೆಣ್ಮಕ್ಳು ಕೈ ಹಿಡಿದ್ರಿ ಹಿಡಿದುಕೊಳ್ಳಿ ಮೈ ಜೀವ ಬಂದ್ಬಿಡ್ತು. ಸರ 43-28 ಹೊಡಿ ಬರ್ರಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ಏನ ಚಂದ ನಾರುತ್ತವ ಕೂದಲ. ನಾ ಬರತ ನಂತ ತೆರೆದಿಟ್ಟಿರತಳ ಅವರ ಮಣಿಯ ಬಾಗಿಲ. ಕೆಂಪಾನ ಹೆಣ್ಣಾಕಿ ನೆಂಪಿಗೆ ಬರುವಾಗಿ ಉಪ್ಪಿನ್ಯಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ.
ಸಿಕ್ಕಿದ ತಡಗಲ ಸೋಪಾರಿ ಹಲೋ ಮೇಡಮ್ ಅವ್ರ, ಏನ ಈಗ ನೀವು ಮದುವೆ ಆಗನಂದ್ರಲ್ಲ, ನಾಳೆ ಹೂ ಹಣ್ಣು ತೊಗೊಂಬಂದ್ಬಿಡ್ರೆ. ಹೂ ಹಣ್ಣು ನೀನು ಹ್ಞೂ ಅದಕ್ಕೆ. ಸ್ವಾಮಿ ವೇಷ ಹಾಕೊಂಡು ಹಿಂಗ ಮಾಡಿ ಎಷ್ಟು ಮಂದಿ ಹೆಣ್ಮಕ್ಳ ಜೀವನ ಹಾಳು ಮಾಡಿ ನೀನು. ಅಲ್ಲ ನಿಮ್ಮ ಅಡ್ರೆಸ್ ಹೇಳಿಲ್ಲ. ಅಡ್ರೆಸ್ ಹೇಳ್ಬೇಕಾ? ಕೆಲಸ ಮಾಡ, ಇದೇ ಕೆಲಸ ಸೀದಾ ಬರ್ರಿ. ನಡ್ರಿ ಅಲ್ಲಿ ಕಲಬರ್ಲೆ ಬಡಿಸ್ಕೊಂಡು ವಾಪಸ್ ಬರಂದ್ರೆ ಅಲ್ಲೇ ಕಾಲ್ ಮರ ಹಿಡಿತಾರ. ಮತ್ತೆ ಹಿಂಗೆ ಸೀದಾ ಬಂದ್ರೆ ಅಲ್ಲಿ ಬಿಟ್ಟಾರನ್ರಿ ಅವರು. ಹಂಗಲ್ರಿ, ಈ ರೋಡ್ ಹಿಡಿದು ಸೀದಾ ಬರ್ರಿ. ಅಲ್ಲಿ ಪೊಲೀಸ್ ಸ್ಟೇಷನ್ ಐತಿ. ಮೇಡಮ್ ಅವರು ಸುಮ್ಮ ಅಂದಿನ್ರಿಪ್ಪ, ನಾ ನಿಜವಾಗ್ಲೂ ಸಾಧು, ನಾ ಹೋಗಿ ತಪಸ್ಸು ಮಾಡ್ಬೇಕು, ಟೈಮ್ ಭಾಳ ಆಗ್ತಾನೆ. ಓ ಅಣ್ಣ ಯಾಕ ಅಲ್ಲಿ ಬಂದು ಕೂಳಿ ಪೊಲೀಸ್ ಸ್ಟೇಷನ್ ಅನ್ನಕತ್ತಿರಲ್ಲ ಮೇಡಮ್ ಅವ್ರ, ಪೊಲೀಸ್ರ ಬೋಟು ಭಾಳ ಹೀಟು. ಅವನವನು ಒಂದು ಒದಿಬಾರ್ದು ಒದ್ರು ಅವ್ವ ನೆನೆಸ್ಬೇಡ ಮರ ಮೈ ಜುಂಬತ್ತತಿ. ಇದು 10-12 ಸಲ ಆಗೈತೆ ರೀ. ಇಂಥದ್ದೊಂದು ಫೈಬರ್ ಬಡಿಗಿಟ್ಟಿರ್ತಾರೆ ರೀ ಮೇಡಮ್. ಅದಕ್ಕೆ ಉಪ್ಪು ಖಾರ ರೆಡಿನೇ ಇರುತ್ತೆ ರೀ. ಯಾವಾಗ ಹಚ್ಚಿರ್ತಾರೆ ಏನು ಒಂದು ಸಲ ಉರಿತದ. ಅದು ಯಾಕೆ ಕುರ್ಸ್ಕೋಕ್ ಹೋಗ್ತೀರಾ ನಮ್ನಿ ನೀವು? ಅವು ತಪ್ಪಾಗಿ ಮಾಡಿರ್ತೀವಿ ನಾವು. ತಪ್ಪು ತಿಳ್ಕೊಬೇಡ್ರಿ. ಅದ್ರ ಪೋಸ್ಟ್ ಆಫೀಸ್ ಐತಿ, ಅಲ್ಲಿ ಬಂದು ನಮ್ಮ ಮನೆ ಇಲ್ಲಿ ಕೇಳಿದ್ರೆ ಹೇಳ್ತಾರೆ. ಅಲ್ಲೈತ್ರಿ ಮನಿ. ನಾ ಅಂಜಾಯ್ ಬಿಟ್ಟಿದ್ದೆ. ಆಯ್ತು ರೀ ಮೇಡಮ್ ಅವ್ರ, ನಾ ಬರಲ್ರಿ. ಓ ಅಣ್ಣ ಬಾಯಿಲಿ, ನೀನು ಸ್ವಾಮಿ ವೇಷ ಹಾಕೊಂಡು ಈ ನಮ್ನೆ ಊರವ್ರು ಅಡ್ಡಾಡಕತ್ತಿ ಹೆಂಗಸರು ನೋಡ್ಕೋತ. ಇಲ್ಲಿ ನೋಡ, ನಿಮ್ಮಂತವ್ರ ಗ್ರಾಚಾರ ಬಿಡಿಸ್ತೀನಿ. ಇಷ್ಟೊತ್ತನ ಎಲ್ಲಿದ್ದೆ ಯವ್ವ? ಆವಾಗಾರ ಬಂದು ತೆಗಿಬೇಕು ಬಾಡಿ. ಎಷ್ಟು ಶೆಕೆ ಆಗಿತ್ತು, AC ಹಚ್ಚಂಗೆ ಆತೋಣ. ಲೇ ತಕ್ಕಳ್ಯ, ಓ ಸ್ವಾಮಿ ವೇಷ ಹಾಕಿದ್ದಲ್ಲ ಮತ್ತೆ ವಿಗ್ ಹಾಕೊಂಡು ಅಡ್ಡಾಡಕತ್ಯ ನೀನು. ನಾವು ಅಂದ್ರೆ ಹೆಣ್ಮಕ್ಳಿಗೆ ಒಂದು ನಮೂನಿ ಹೇರ್ ಸ್ಟೈಲ್ ಬೇಕಾಗತ್ತೆ. ಅವ್ರಿಗೆ ಯಾವ ಸ್ಟೈಲ್ ಬೇಕು ರಾತ್ರಿ ಕೇಳಿ ಬೆಳಗ್ಗೆ ಹಾಕೊಂಡ್ಬಂದ್ಬಿಟ್ಟು ಅಂದ್ರೆ ಒಗಿಬೇಡ್ರಿ, ಕಿಮ್ಮತ್ ಒಡಿ ತಂದ್ರಿ. ಇದು ಯಾರಿಗೆ ಸ್ಟೈಲ್ ತೋರಿಸ್ತೀನಿ ನೀನು? ಆನೆ ಬಂತೊಂದು. ಇದಕ್ಕೆ ಹೆಡ್ ಮಸಾಜ್ ಅಂತಾರೆ. ನೀವು ಎದಕ್ಕೆ ಒಲ್ಲೆ ಅಂದ್ರೆ ಅನ್ನೋದು ಗೊತ್ತಾಗಲಿಲ್ಲ ನನಗೆ. ಎದಕ್ಕಲ್ಲ, ನಿನ್ನ ಆಕಾರ ನೋಡಿ, ನಿನ್ನವ್ ನೀನು ಏನಾಗಿ ನಿನ್ನ ತಲೆಯಾಗ ಕೂದ್ಲಿಲ್ಲ, ನಿನ್ನ ದುಡಿಮಿಲ್ಲ ನೋಡ್ಲೇಲೇ. ಒಂದೊಂದು ಪ್ರಶ್ನೆ ಕೇಳ್ರೆ ಉತ್ತರ ಹೇಳೇನೆ. 10 ಪ್ರಶ್ನೆ ಒಮ್ಮೆ ಕೇಳ್ರೆ ಕೂದ್ಲಿಲ್ಲ. ಇಲ್ಲ, ಕೂದಲ ತಗೊಂಡು ಏನು ಮಾಡ್ತೀರಿ ನೀವು? ಕೂದಲ ತಗೊಂಡು ಏನ್ ಮಾಡ್ತೀರಾ? ದುಡಿಯವ ನಾನು ಕೂದ್ಲ. ನನಗ ಕೂದ್ಲು ಬೇಕು, ಚಂದ ಕಾಣಬೇಕು. ಓ ಜೂಪ್ ಹಿಡಿದು ಬಡಿಯಾಕ ಅದು ಆದ್ರೆ ಆಗ್ಬೋದು ಮುಂದೆ. ಆಗತ್ತವ್ರು ಹೇಳಕ್ ಬರಂಗಿಲ್ಲ ಅವು. ಅದಕ್ಕೆ ದೇವ್ರು ಭಾಳ ಶಾಣೆ ಎದಕ್ಕ ತೆಗ್ದ ಬಿಟ್ಟ ನಾವು. ಅವು ನಮ್ಗೆ ಕೂದಲು ಬರ್ತಿದ್ವು ರೀ. ನಮ್ಮವ್ವ ನಿಮ್ಮಂತ ಹೇಳಿರ್ತಿರಲ್ಲ ಮಗ್ಲಿದ್ದವರೆಲ್ಲ, ಅದು ಕರಿಬೇವಿಂದು ಮತ್ತು ಎಲ್ಲ ಕಲಿಸಿ ಎಣ್ಣೆ ಕಲಿಸಿ ಇಡ್ಬೇಕಂತ, ಅದು ಹಚ್ಬೇಕಂತ ಬೆಳ್ಳಗೆ ಹಾಕತ್ತೆ ಕೂದಲ ಎಲ್ಲ ಕರ್ಗಾಕವಂತ ದಿಟ್ಟು ಬರ್ತಾವಂತ ಹೇಳಿಬಿಟ್ರ. ಹ್ಞೂ ಅಂತ ನಮ್ಮ ಪಾಪ ನಮ್ಮವ್ವ ಎಲ್ಲ ರೆಡಿ ಮಾಡಿ ಇಟ್ಟಾಳ್ರಿ.
ನಮ್ಮಪ್ಪ ಹುಚ್ಚ ಜೇನುತುಪ್ಪ ಇಟ್ಬಿಟ್ಟಾನ. ಅವಂಗೇನು ಜೇನುತುಪ್ಪ ಹಚ್ಚಿ ತಿನ್ನೋ ಚಟ ಬಂದಿತ್ತು ಏನು ಸುದ್ದಿ. ನಮ್ಮ ಅವ್ರು ರಾವಣ ನಾ ಬಂದು ಕೂಡ ಸಾಲಿಂದ ಓಡಿ ಬಂದಿನಿ ರೀ. ಮಮ್ಮಿ ಹಾಲು ಕೊಡು ಅಂತ ಹೋಗ್ಬಿಟ್ಟೆ. ಹಾಲು ಯಾಕೆ ಕುಡಿತಪ್ಪ ಬಾಯಲ್ಲಿ ಎಣ್ಣೆ ಹಸ್ತಂತೇಳಿ ಜೇನುತುಪ್ಪ ಹಚ್ಚಿಬಿಟ್ಟಾಳ್ರಿ. ಆವಾಗಿನ ಸ್ವಚ್ಛ ಆದ ಮನುಷ್ಯ. ಈ ಯಾಕಾರ ಬೋಳ್ತಲ್ಲಿ ಇಟ್ಕೊಂಡು ಹುಡುಗಿಯರ ಲೈನ್ ಹೊಡ್ಯಾಕತ್ತೀನಿ. ಆಗಲೆಲ್ಲ ಬೋಳ ಅನ್ನಬಾಡ್ರಿ. ಒಂದ್ಸಲ ಅಂದ್ರಲ್ಲ ತಿಳತಿಲ್ಲ ನನಗೆ. ಹೌದು. ಅದ್ರಾಗ ನೀವು ನಾ ಸ್ಮಾರ್ಟ್ ಇಲ್ಲ ಅಂತಂದು ಬಿಡಾಕತ್ರಿ. ಏನು ಏನ್ ಆಕಾರ ಐತಿಲ್ಲ ನಿಂದ? ರೀ ಮೇಡಮ್ ಅವ್ರು ನೀವು ಪೆರಲಲ್ಲಿ ಎಲ್ಲೆಲ್ಲ ಹಚ್ತೀರಿ? ಮುಖಕ್ಕೆ ಹಚ್ತಾರ, ಮತ್ತೆಲ್ಲ ಹಚ್ತಾರ? ನಾ ಎಲ್ಲ ಕಡೆ ಹಚ್ತೀನಿ. ಸ್ಮಾರ್ಟ್ ಬಾಯ್ ನಾನು. ಸೂರ್ಯವಂಶರ್ ನಂದು. ಸೂರ್ಯವಂಶ ನಿಂದ? ನಮ್ಮ ನೋಡಿ ಸೂರ್ಯ ಸತಿ ಒಳಗೆ ಹೋಗ್ತಾನ ಒಮ್ಮೆ. ಒಳಗೆ ಹೋಗ್ತಾನ? ನಾನು ನೋಡಿದ್ಕೊಳ್ಳಿ ಜಾಸ್ತಿ ಬಿಸಿಲು ಬಿಡಂಗಿಲ್ರಿ ಅವ. ಯಾಕೋ ಹಿಂಗೆ ಬಿಡ್ತಾನ, ವಾಪಸ್ ಹಂಗ ಹೋಗ್ಬಿಡುತ್ತವ. ಯಪ್ಪ ಅದನ್ನು ಮಾತ್ರ ಹೋಗ್ಬಿಡ್ತಾನವ. ತಲೆಯಾಗ ಕೂದ್ಲಿಲ್ಲ ಅಂತ ಮುಚ್ಕೋಕಿ ನಮ್ಗೆ ಬಗಳಕತ್ತೆ ನೀನು. ನಿಮಗೆ ಹೊಟ್ಟೆ ಉರಿತಾನ. ಸರಳ ಇಲ್ಲಿಂದ ಹೋಗ. ಯಾಕೆ? ನಮ್ಮ ಅವನ ಕರ್ದಿ ಮಗನ ತುಳ್ದ ಹಾಕ್ತಾನ ನಿನ್ನ. ಹೆಂಗದ ನಮ್ಮ ಮಾವ ಬಾಹುಬಲಿ. ಚಡ್ಡಾಗಿ ನೀಲಿ ನೀನು ಮಗನ ಚಡ್ಡೆಯಿಂದ ಹೆಗ್ಗಣಾಗಿ ನೀನು. ಮೇಡಮ್ ಅವ್ರ ಏನ ಅವನು ಬಾಹುಬಲಿ ಆದ್ರೆ ಅವನು ಕೊಂದು ಕಟ್ಟಪ್ಪ ನಾನು. ಅವ ಹಿಂದೆ ಹಾಕ್ಯಾನ, ನಿಮ್ಮ ಮಾವು ನಾ ಮುಂದೆ ಹಾಕ. ನೀನು ನಮ್ಮ ಮಾವ ಮುಂದೆ ಹಾಕ್ತಿ. ಖಡ್ಗ ಸಿಗ್ಬೇಕ್ರಿ ನನ್ನ ಕೈಯಾಗ. ಇಲ್ಲಿ ನೋಡ್ರಿ ಹೆಂಗೆ ತೆಗಿತಂದ್ರೆ ಇವನು ಎಲ್ಲ ಲೂಸ್ ಅದಾವಲ್ಲ ಓ ಮಾರಾಯ. ಒಂದರ ಬಿಗಿ ನೀನು ಸಾಮಾನುಗಳು. ಅವ ಅದಾವ್ರಲ್ಲೇ ಯಾವ ಮನ್ಯಾಗ ಅದಾವ್ರಿ. ಟ್ರಂಕಿಂಗೆಲ್ಲ ಬಿಗಿ ಅದಾವ್ರಿ ಅವರು. ನಮ್ಮ ಮಾವ ವೀರ ಮದಕರಿ. ವಾವ್, ನಿಮ್ಮ ಮಾವ ವೀರ ಮದಕರಿ. ವಾವ್, ಸಿಗ್ಬೇಕ್ರಿ ನನ್ನ ಕೈಯಾಗವ. ಸಿಂಗಲ್ ಅಂಡ ಕರಿ ನಾವ ಕಚಾ ಪಚ ಚಾಪಾತ್ಯ ಕಿಮುಚಿ ತಿಂದ್ಬಿಡ್ತು ನಾವು. ಹುಷಾರ್, ಹಂಗೆ ಎತ್ತಬೇಡ್ರಿ. ಹೆಣ್ಣೊಂದು ಎತ್ತಿದಾಗ ಅದನ್ನು ನೋಡಿ ತಡೆದುಕೊಳ್ಳೋ ಕ್ಯಾಪಾಸಿಟಿ ಆ ದೇವರು ನಮಗೆ ಕೊಟ್ಟಿಲ್ಲ. ನನ್ನ ಲಂಗ ಎತ್ತಕ್ಕಿ ನಾ ಬೆಳತನ ಎತ್ತೀನಿ. ನೀ ಏನು ಮಾಡ್ತೀನಿ? ಮಿಕ್ಕಿದ ಹೆಣ್ಣು ಗಂಟೆ ಬಿತ್ತಪ್ಪ ಇದು. ನನಗ ಮಿಕ್ಕಿದ ಹೆಣ್ಣು ಅಂತ್ಯ. ಇನ್ನು ಮೇಲೆ ಏನ್ರ ಸ್ವಲ್ಪ ಕೂದಲು ಬಂದರೂ ಬರ್ಬೋದು ನನಗೆ. ಮೇಡಮ್ ಅವ್ರ ನಾಳೆ ಮಧ್ಯಾಹ್ನದಾಗ ಖಾಲಿ ಅದಿರೇನ್ರಿ? ಯಾಕ? ಸ್ವಲ್ಪ ನಾನು ಸ್ನಾನ ಮುಗಿಸ್ಕೊಂಡು ಬಂದ ಮೇಲೆ ಮಧ್ಯಾಹ್ನ ಬಿಸಿಲು ಹೊಡೆತಕ್ಕೆ ನಿದ್ದೆ ಹತ್ತವಾಲ್ತ್ರಿ ನನಗೆ. ಅದಕ್ಕೆ ಸೆಕಿ ಭಾಳ ಆಕತಿ. ಸ್ವಲ್ಪ ಬಂದು ಹಿಂಗೆ ಅಳಗಾಡಿಸಿದ್ರಿ ಅಂದ್ರೆ ನಿದ್ದೆ ಹತ್ತತನ ಅಂತ. ಫ್ಯಾನ್ ಇಟ್ಟಿನಿ ಇಲ್ಲಿ. ಸೂಸ್ ಗಾಳಿ ಬರ್ತು ನೋಡ್ರಿ. ಈ ಹುಡುಗಿ ಏನಾಗೈತಪ್ಪ ಮಾರೆ ನೋಡ್ರಿ. ಕೆಳಸಬೇಡ್ರಿ, ಕ್ರೋಧಾಗ್ನಿ ತುಂಬಿದ ಈ ಕೇಸರಿ ಅನ್ನ. ಎಲ್ಲಿ ಐತೆ ನೀನು ಕೇಸರಿ? ಸಿಮ್ಮನ ಬೋದಾಗಿಟ್ಟು ಜೋಪಾನ ಮಾಡಾಕತ್ತೀನ್ರಿ. ಹರ್ರಂತೂ ಮುಗದ ಹೊತ್ತ. ಎಲ್ಲಿ ಐತಿ ನೀನು ಸಿಂಹ? ಪಿಂಜರದಾಗ ಮಕ್ಕೊಂಡೈತಿ. ಬಿಟ್ಟು ನೋಡು ಹೊರಗ. ಸಾರಿ, ಐ ವೆರಿ ಸಾರಿ. ಯಾಕ? ನಾವು ಯಾವಾಗ ಬೇಕಾವ ಬಿಡುದಲ್ವಾ? ರಾತ್ರಿ 12:30 ಸುಮಾರು ಪಿಂಜರ ಓಪನ್ ಮಾಡಿಬಿಡ್ತೀವಿ. ಹೋಗಿ ಎರಡು ಬ್ಯಾಟಿ ಆಡಿ ಬಂದು ಗಪ್ಲು ಮಕ್ಕ. ಅವ್ವ ಪುಗುಸೆಟ್ಟೆ ಹುಲಿ ನೋಡ್ಬೇಕನ್ನಕ್ಕಿ. ನೀ ಆಡ ಬ್ಯಾಟಿ ಆಡ್ತೀಯ. ನಮ್ಮ ಮಾವ ಹೊರಗೆ ಹೊಕ್ಕೊಂಡ. ಹೊರಗಲ್ಲ, ಒಳಗೆ ಹೊಕ್ಕೊಂಡ. ಹೊರಗೆ ಹೋದ. ಹೊರಗ 5-6 ಬ್ಯಾಟಿ ಆಡೇ ಮನೆ ಬರ್ತಾನ. ಅಂದ್ರ ಅವೇನ್ರಿ? ಮನಿನ ಬೀಳಿಸ್ತಾನ ನಮ್ಮ ಮಾವ. ಅವ ಸಿಂಹ. ಮನಿ ಬೀಳ್ತಾವನ್ರಿ? ಬೀಳ್ತಾವಲ್ಲ. ಹಂಗಂದ್ರ ಸಿಂಹ ಅಲ್ಲದು, ಹೆಗ್ಗಣದು. ಯಾಕಂದ್ರೆ ಮನಿ ಬಿದ್ದು ಬಿಡ್ತಾವ. ಹೆಗ್ಗಣ ತೂತು ಮಾಡಿಬಿಡ್ತಾವ ಎಲ್ಲ ಕಡೆ. ಎಲ್ಲ ಬಂಡ್ಗೆಟ್ ನನ್ನ ಮಗ ಗಂಟಿ ಬಿದ್ದಿಲ್ಲ ಏನೋ ನೀನು. ನಾ ಬಂಡ್ಗೆಟ್ಟಿನಂತ ನಿಮ್ಮವ್ರು ಸಿಕ್ಕಿರಿ ನನಗೆ. ಈಗ ಎಂತೆಂತ ಚಂದುಳ್ಳ ಚಂದುಳ್ಳ ಏನ ತುಟಿ ಬೇಕಂತ ಹೇಳ್ರೆ ಕೊಡ್ತಿದ್ದೀನ್ರಲ್ಲೇ. ಅದ್ನ್ಯಾಕೆ ಹಿಂಗೆ ಬಡ ತಗೋಬೇಕು? ನಿನ್ನ ತುಟಿ ತೊಗೊಂಡು ನಾ ಏನು ಮಾಡ್ಲಿಲ್ಲ. ನಾ ನೆಕ್ಕಿದ ಪಣತೆಗ ನಿನ್ನ ತುಟಿ ಈ ಟಚ್. ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಈ ಜನ್ಮದಾಗ ನೀವು ನನಗ ಅಂತಂದ ಆ ದೇವ್ರ ನನ್ನ ಕನಸ್ನ್ಯಾಗ ಬಂದು ಹೇಳ್ದಂಗೆ ಆಗೈತೆ. ಅದಕ್ಕ ಎಷ್ಟ ದೂರ ಇದ್ರು ನಾನು ಮಾತ್ರ ನಿಮ್ಮನ್ನು ಬಿಡುದಿಲ್ಲ. ಇಲ್ಲ ಬಾ, ಬಾ ಇಲ್ಲಿ ಎತ್ಕೋತೀನಿ ಬಾ. ಮಮ್ಮಿ
ಎತ್ತು ನಿನ್ನ ಗಾಂಡೀವ ಎತ್ತು ನಿನ್ನ ಗಾಂಡೀವ. ಎಲ್ಲಿ ಎತ್ತಾನೋ ಗಾಂಡಿ ಮಕ್ಕೊಂಡ ಬಿಟ್ಟೈತಿ ಒಂದು. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಇಲ್ಲ. ಹೋಗ ಮುಟ್ಟಿ ಮಾತಾಡ್ತಾನೆ ನೀವು ಅವನು ಹೆಣ್ಮಕ್ಳಿಗೆ. ಹಲೋ ಏನ ಮತ್ತೆ ನೀವು ನಾನು ನೋಡವಲ್ರಲ್ಲ, ಅದಕ್ಕೆ ನಿಮ್ಮನ್ನ ಮುಟ್ಟಿ ನಾನು ನೋಡ ಹೇಳ ಹಂಗೆ ನಿಂದ್ರಬೇಡ್ರಿ. ಯಾಕ ಏನು ಬರ್ಗೆಟ್ ನನ್ನ ಮಗ ಐತೆ ಯವ್ವ ಇದು. ನನಗೆ ನೋಡ್ರಿ ಹೆಣ್ಮಕ್ಳು ಸಿಕ್ಕಿದ ದೊಡ್ಡದು ನನಗೆ. ಅದ್ರಾಗ ಇಷ್ಟೊತ್ತನ ಮಾತಾಡಿದಂಕ್ರು ದೊಡ್ಡದು ಎರಡು ಮಾತಿ ಕಾಲಬರ್ಲೆ ಬಡ್ಕೊಂಡು ಹೋಗ್ಬಿಡ್ತಾರೆ ಅವರು. ನೀವು ಮಿಕ್ಕಿರೇ, ನಾನು ಮಿಕ್ಕಿನಿ, ನಾ ಮಿಕ್ಕಿನಿ, ನಮ್ಮಿಬ್ರಿಗೂ ಜೋಡಿ ಹೊಂದಾಣಿಕೆ ಆಕತ್ತೆ. ತಡಿ ಮಾವ. ಏನಿದು ಯೋಗಾಸನ ಮಾಡತ್ರಿ ಏನು? ನಮ್ಮ ಮಾವನ ಫೋರ್ಸ್ನಾಗ ಕರೆಯಕತ್ತೀನಿ ನಾನು. ನೀವು ಅದ್ರಿಂದ ನನಗೆ ಕೇಳಿಲ್ಲ, ನಾವು ಎಲ್ಲಿ ಕೂತಾನ ಏನವ. ಆಯ್ತು ರೀ ಮೇಡಮ್ ಅವ್ರ, ಇನ್ನು ಮೇಲೆ ನೀವು ನನ್ನ ಮದುವೆ ಆಗಿಲ್ಲ ಅಂತಿರೋದಿಲ್ಲ, ನೀವ ನನ್ನ ಮದುವೆ ಆಗ್ಬೇಕು. ಆ ರೀತಿ ನಾ ಬೇರೆ ಊರಿಗೆ ಹೋಗೋದು ಮಾಡಿದ್ದೆ, ಕ್ಯಾನ್ವಾಸ್ ಮಾಡ್ತಾನೆ. ಇದೇ ಊರಾಗಿದ್ದು ನಿಮ್ಮನ್ನು ಒಲಿಸ್ಕೊಂಡು ನಿಮ್ಮನ್ನ ಕೊಳ್ಳಿ ತಾಳಿ ಕಟ್ಟಿ ನಿಮ್ಮನ್ನು ನನ್ನ ಮಡದಿಯನ್ನಾಗಿ ಮಾಡಿಕೊಳ್ಳಿಲ್ಲ. ಐ ಆಮ್ ನಾಟ್ ಎ ಜೂನಿಯರ್ ಕಟ್ಟಪ್ಪ. ನೀ ಕರ್ರೆ ಗಂಡಸಾಗಿದ್ರ ಉಡ್ದಾರ ನಿನ್ನ ಹುಡ್ದಾರ ನಿನ್ ಕಡೆ ಇಟ್ಕೋ. ನೀ ಖರೆ ಗಂಡಸ ಆಗಿದ್ರ ನನ್ನ ಮದುವೆಯಾಗಿ ನೋಡು, ಅವಾಗ ಹೌದು ಗಂಡಸ ಅಂತೀನಿ. ಹಿಂಗ ಆಸೆ ಬಂದ್ರೆ ಹೌದು ನೀವು ಬಿಡಂಗಿಲ್ಲ. ನಾನು ಶಾರ್ಟ್ ಕಟ್, ನೀವು ನ್ಯಾಷನಲ್ ಮೇಲೆ ಅಡ್ಡಾಡ್ರಿ. ಹಿಂಗೆ ಆಸೆ ಬಂದು ನೋಡಿದ್ರೆ ಹೆಂಗೆ ರೋಡ್ ಐತಿ ಡಗ 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 ಅಂತ ಬಂದು ನಿಮ್ಮನ್ನು ನಾ ಮುಟ್ಲಿಲ್ಲ. ಆಮೇಲೆ ಈಗ ಯಾಕೆ ಹೇಳಿ, ಇನ್ನೊಂದ್ಸಲ ಸಿಗ್ರಲ್ಲಿ ಹೇಳ್ತಾನೆ ನಿಮ್ಗೆ. ಅಯ್ಯೋ ಇವರಲ್ಲಿ ಮಾಮಾರ ನೀವು ಒಲ್ಲೆಂದ್ರಿಲ್ಲ, ಅದಕ್ಕ ನಾ ಮುಟ್ರ ಸಮಾಧಾನ ಮಾಡ್ಕೊಳ. ಮುಟ್ಟಿದ್ರ ಇನ್ನು ಮತ್ತೆ 6 ತಿಂಗಳು ಫುಲ್ ರೀಚಾರ್ಜ್ ಆದ್ನ. ಇನ್ನು 6 ತಿಂಗಳು ಒಟ್ಟೆ ಹೆಣ್ಮಕ್ಳ ಬ್ಯಾಡ ನಂದು. ಮೇಡಮ್ ಅವ್ರು ನಂದು ಇನ್ಕಮಿಂಗ್ ಇಲ್ಲ, ಬರೀ ಔಟ್ ಗೋಯಿಂಗ್ ಐತಿ. ಔಟ್ ಗೋಯಿಂಗ್ ಇನ್ನೊಂದ್ಸಲ ಸಿಗಬೇಕು ಹುಡುಗಿ. ನೀನು ಏನು ಹೇಳಿ, ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ. ಸಿಗಬಾರ್ದ ಸಿಕ್ಕರ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ.